ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಾನು ನನ್ನ ಸೊಸೆನ ತಪ್ಪು ತಿಳ್ಕೊಂಡೆ, ಅಪಾರ್ಥ ಮಾಡಿಕೊಂಡೆ, ಎಲ್ಲ ನಿಜ. ಆದರೆ ಅದಕ್ಕೆಲ್ಲ ಕಾರಣ ಯಾರು? ನೀನು. ಜಗತ್ನಲ್ಲಿ ಯಾವುದೇ ತಾಯಿ ಆದರೂ ನನ್ನ ಮಗನಿಗೆ ಇಷ್ಟೆಲ್ಲ ತೊಂದರೆ ಆಯ್ತಲ್ಲ ಅಂತ ನನ್ನ ಹಾಗೆ ವರ್ತಿಸಿದ್ಲು. ಆದರೆ ಅದಕ್ಕೆ ಕಾರಣ ಯಾರು? ನೀನು. ದೇವ್ರೆ, ನಿನ್ನ ಅಪ್ಪಣೆ ಇಲ್ಲದೆ ಒಂದು ಹುಲ್ಲು ಕಡ್ಡಿನೂ ಅಲಗಾಡೋದಿಲ್ಲ. ಹೀಗಿದ್ಮೇಲೆ ನನ್ನ ಮನಸ್ಸಲ್ಲಿ ಲೀಲಾ ಬಗ್ಗೆ ತಪ್ಪಭಿಪ್ರಾಯ ಮೂಡೋದಿಕ್ಕೆ ನೀನೇ ತಾನು ಕಾರಣ. ಈಗ ನೀನ್ ಮಾಡಿರೋ ತಪ್ಪಿಗೆ ಇಡೀ ಮನೆ ಶಿಕ್ಷೆ ಅನುಭವಿಸ್ತಾ ಇದೆ. ಲೀಲಾ ಇಲ್ಲದೆ ನನ್ನ ಜೀವನನ ಪೂರ್ತಿ ಕತ್ಲಲ್ಲೇ ಕಳಿಬೇಕಾಗುತ್ತೆ. ಲೀಲಾ ಈ ಮನೆ ಬೆಳಕು. ಈಗ ಆ ಬೆಳಕೆ ಹೊರಟೋಗಿದೆ. ತನಗೆ ನನ್ನ ಸೊಸೆ ಬೇಕು. ನನ್ನ ಮಗಳು ನನಗೆ ಸಿಗೋ ಹಾಗೆ ಮಾಡು ನನ್ನಪ್ಪ. ಅವಳು ಬರಲೇಬೇಕು. ನಿನಗೆ ಗೊತ್ತು, ಈ ಮುದುಕಿ ಹಠಮಾರಿ ಅಂತ ಅಷ್ಟು ಸುಲಭವಾಗಿ ಬಿಡೋಳಲ್ಲ. ನನಗೆ ಉತ್ತರ ಬೇಕು. ನನ್ನ ಸೊಸೆ ನನಗೆ ಸಿಗಲೇಬೇಕು. ಅದಕ್ಕೇನು ಮಾಡಬೇಕು ಅಂತ ನನಗೆ ಗೊತ್ತು. ಏ ವಿಶ್ವರೂಪ, ಬಾರೋ, ಇದನ್ನು ಹಚ್ಚು ಬಾ. ಅಜ್ಜಿ, ಏನು ಮಾಡ್ತಾ ಇದ್ದೀರಾ? ಇನ್ನೊಂದ್ಸಲ ಯೋಚನೆ ಮಾಡಿ. ಇದೆಲ್ಲ ಬೇಕಾ? ಏ ದಡ್ಡ, ಈ ಭಗವಂತನ ಒಲಿಸ್ಕೋಬೇಕು ಅಂತಂದರೆ ಕೆಲವೊಂದು ಸರ್ತಿ ಕಷ್ಟದ ಹಾದಿ ತುಳಿಬೇಕಾಗತ್ತೆ ಕಣೋ. ಇವನು ಎಷ್ಟೋ ಜನಕ್ಕೆ ಎಷ್ಟೆಷ್ಟೋ ಕಷ್ಟಗಳಿಗೆ ತಕ್ಕನಾದ ಉತ್ತರ ಕೊಟ್ಟಿದ್ದಾನೆ. ಅಂಥದ್ರಲ್ಲಿ ಈ ಸಾಯೋ ಮುದುಕಿ ಕಷ್ಟದಲ್ಲಿದ್ದಾಳೆ ಅಂತಂದರೆ ಉತ್ತರ ಕೊಡದೇ ಇರ್ತಾನ? ಈಗೇನು ನೀನು ಹಚ್ತೀಯೋ ಇಲ್ವೋ? ಲೀಲಾ, ಲೀಲಾ, ಇಲ್ಲ ಇದೆಯೇನಮ್ಮ? ಲೀಲಾ, ಪುರೋಹಿತ್ರೆ, ಏನಾಯ್ತು ಸ್ವಾಮಿ? ಇದು ನನ್ನ ಮಗಳ ಫೋನು. ಅವಳು ಇಲ್ಲಿ ಬಂದಿದ್ಲ, ನೋಡಿದ್ರ? ಹೌದು, ನೋಡಿದೆ. ತುಂಬ ಬೇಜಾರಲ್ಲಿದ್ಲು. ಆಕೆ ಹಾವ ಬಾವ ಹಾಕಿದ ಕಣ್ಣೀರನ್ನ ನೋಡ್ತಿದ್ರೆ ಬೇರೆನೇ ಅನ್ನಿಸ್ತಿತ್ತು. ಬೇಗೋಗಿ ನೋಡಿ, ಏನಾದ್ರು ಹೆಚ್ಚು ಕಮ್ಮಿ ಆದರೆ ಅಷ್ಟು ದೊಡ್ಡ ಮಗಳನ್ನೇ ನೀವು ಕಳ್ಕೋಬೇಕಾಗತ್ತೆ. ಅವಳು ಹೋಗಿ ಎಷ್ಟೊತ್ತಾಯ್ತು? ತುಂಬ ಹೊತ್ತೇನಾಗಿಲ್ಲ, ಒಂದು 5 ನಿಮಿಷ ಆಗಿರ್ಬೋದು ಅಷ್ಟೇ. ಇಲ್ಲೇ ಎಲ್ಲ ಇರ್ಬೋದು, ಹೋಗಿ ಹುಡುಕ್ ನೋಡಿ. ಲೀಲಾ, ಲೀಲಾ ಎಲ್ಲಿದ್ಯಮ್ಮ? ಅಜ್ಜಿ,
ಸಾಕಜ್ಜಿ, ದಯವಿಟ್ಟು ನಿಲ್ಲಿಸಿ. ಈ ಭಗವಂತ ನನ್ಗೆ ಉತ್ತರ ಕೊಡೋವರೆಗೂ ನನ್ನ ಜೀವ ಹೋದ್ರೂ ನಿಲ್ಸಲ್ಲ. ಲೀಲಾ, ಲೀಲಾ ಎಲ್ಲಿದ್ಯಾ? ನೋಡೋಣ ನಾನು ಗೆಲ್ತೀನೋ ನೀನು ಗೆಲ್ತೀಯೋ ಅಂತ. ನನ್ನ ಜೀವ ಹೋದ್ರೂ ಪರವಾಗಿಲ್ಲ, ನನ್ನ ಕೈ ಸುಟ್ಟು ಬೂದಿ ಆದರೂ ನಾನು ಪೂಜೆ ನಿಲ್ಲಿಸೋದಿಲ್ಲ. ನೋಡ ಬಿಡೋಣ. ನಿನ್ನ ಭಕ್ತನ್ ಗೆಲ್ಸಿ ಭಕ್ತಿಲ್ ನೀನ್ ಗೆದ್ಬಿಟ್ಟೆ. ನಿನ್ನಿಂದ ನಾನು ಬಯಸಿದ ಉತ್ತರ ಸಿಕ್ಬಿಡ್ತು, ನನಗೆ ಸಿಕ್ಬಿಡ್ತು ತಂದೆ, ಸಿಕ್ಬಿಡ್ತು. ವಿಶ್ವರೂಪ, ನನಗೆ ಭಗವಂತ ಉತ್ತರ ಕೊಟ್ಬಿಟ್ಟ ಕಣೋ. ನಾನು ಹೇಳಿದ್ನಲ್ಲ ನನ್ನ ಸೊಸೆಗೆ ಏನೂ ಆಗಿರಲ್ಲ ಅಂತ. ಅವಳು ಯಾವುದೋ ಕ್ಷೇಮವಾದ ಜಾಗ ಸೇರ್ಕೊಂಡಿರ್ತಾಳೆ. ಭಗವಂತ ಅವಳ ಸಹಾಯ ಖಂಡಿತ ಬರ್ತಾನೆ. ಈ ಮಾತು ಸತ್ಯ ಕಣೋ, 100ಕ್ಕೆ 100 ಸತ್ಯ. ಏನ್ ಮಾಡ್ಕೊಳಕ್ ಹೊರಟಿದ್ಯಮ್ಮ? ಅವೆಲ್ಲ ಇಲ್ವಾ ನಿನ್ಗೆ? ಇಂಥ ಜಾಗದಲ್ಲಿ ತುಂಬಾ ಹೊತ್ತಿರ್ಬಾರ್ದು. ನಡಿ, ಮನೆಗೆ ಹೋಗೋಣ. ನನ್ನ ಮೇಲೆ ಪ್ರೀತಿ ಇದೆ ತಾನೆ ನಿನ್ಗೆ? ಪ್ರೀತಿ ಇದೆ ತಾನೆ? ನಡಿ ನಡಿ ಮನೆಗೆ ಹೋಗೋಣ. ಅದೇನ್ ಪೂಜೆ ಮಾಡಿದ್ದೆ ನನ್ ಕಣ್ಣಲ್ಲಿ ನೋಡಕ್ ಆಗ್ಲಿಲ್ಲ ಅಪ್ಪ. ನನಗೊಂದು ಡೌಟ್ ಇತ್ತು ಸರ್. ನಿನ್ನೆವರೆಗೂ ಅಜ್ಜಿಗೆ ಲೀಲಾ ನೆರಳ್ಕೊಂಡ್ರೇನೆ ಆಗ್ತಿರ್ಲಿಲ್ಲ, ಆದ್ರೆ ಇವತ್ತು ಪಟ್ಟಂತ ಚೇಂಜ್ ಆಗ್ಬಿಟ್ರಲ್ಲ, ಏನ್ ಕರ್ಮನೋ ಏನೋ. ಹೀಗೆ ಆದ್ರೆ ಒಬ್ಬೊಬ್ರಾಗೆ ಆ ಲೀಲನ್ ಬುಟ್ಟಿ ಒಳಗಡೆ ಬೀಳ್ತಾ ಇರ್ತಾರೆ. ಆಗ ನಾವಿಬ್ರೇ ಸರು. ಅಲ್ಲ ಅಕ್ಕ, ನಾವೇ ಸರಿ ಇಲ್ವೋ ಅಥವಾ ನಾವ್ ಸರಿಗಿದ್ದು ಈ ಪ್ರಪಂಚನೇ ಸರಿ ಇಲ್ವೋ ಒಂದು ಅರ್ಥ ಆಗ್ತಿಲ್ಲ ಅಲ್ವಾ ಸರು? ಲೀಲನ್ ಬುಟ್ಟಿಗೆ ಯಾರಾದ್ರೂ ಬೀಳಿ, ಆದ್ರೆ ಏಜೆ ಮಾತ್ರ ಅವಳ ಕಡೆ ವಾಲ್ಬಾರ್ದು. ಹಾಗೇನಾದ್ರು ಆದ್ರೆ ಎಲ್ಲ ಟುಸ್ಪಟಾಕಿ ಆಗೋಗುತ್ತೆ. ಹೀರೋ ಲೆವೆಲ್ ಅಲ್ಲಿ ಇರೋ ಲೀಲಾ ಮತ್ತೆ ಟಾಪ್ ಲೆವೆಲ್ ಬಂದ್ಬಿಡ್ತಾಳೆ. ಟಾಪ್ ಅಲ್ಲಿರೋ ನಾವು ಝೀರೋ ಆಗ್ಬಿಡ್ತೀವಿ. ಆದ್ರೂ ನನಗೆ ದುರ್ಗಾ ಕಂಡ್ಮೇಲೆ ನಂಬಿಕೆ ಇದೆ ಸರು. ಏನೇ ಆದ್ರೂ ಅವರಿಬ್ರು ಮಾತ್ರ ಒಂದಾಗಕ್ ಬಿಡಲ್ಲ. ಅವ್ರ ಬತ್ತಳಿಕೆಯಲ್ಲಿ ತುಂಬಾ ಬಾಣಗಳಿವೆ ಸರು. ಒಂದಾದ್ಮೇಲೆ ಒಂದು ಬಿಡ್ತಾನೆ ಇರ್ತಾರೆ. ಯುದ್ಧ ಶುರು ಆಗಿದೆ ಅಂದ್ಮೇಲೆ ಕೊನೆವರೆಗೂ ಅಕ್ಕ ಹೋರಾಡ್ತಾರೆ. ಆ ನಂಬಿಕೆ ನನಗಿದೆ. ನೀನೇನು ಯೋಚನೆ ಮಾಡ್ಬೇಡ ಸರು. ಅಯ್ಯೋ ಬಿಡಿ ಅಕ್ಕ, ಅವಳು ಮನೆ ಬಿಟ್ಟು ಹೋದ್ಲಲ್ಲ ಅದೇ ಸಮಾಧಾನ ನನಗೆ. ಅಕ್ಕ ಹೇಳಿದ್ರು ಇಷ್ಟೊತ್ತಿಗಾಗ್ಲೇ ಊರ್ ಬಿಟ್ಟು ಹೋಗಿರ್ತಾಳೆ ಅಂತ. ಅದರ ಪ್ರಕಾರ ಆ ಧರಿತ್ರಿ ಲೀಲಾ ಅದ್ ಎಲ್ಲಿರ್ಬೋದು ಇವಾಗ? ಎಲ್ಲಿರ್ತಾಳೆ? ಅಲ್ಲಿ ಇಲ್ಲಿ ಸುತ್ತಿ ಮತ್ತೆ ಅವ್ರ ಅಪ್ಪನ ಕೈಗೆ ಸಿಕ್ಕಿದಾಳೆ. ಏನು ನಿಜ ಹೇಳ್ತಿದ್ದೀರಾ ಅಕ್ಕ? ಅವ್ರ ಅಪ್ಪ ಅವಳನ್ನ ಕರ್ಕೊಂಡು ಅವ್ರ ಮನೆಗೆ ಹೋಗಿದ್ದಾರೆ. ಅಲ್ಲಿಂದ ಇಲ್ಲಿಗೆ ಬರ್ತಾಳೆ. ಇಲ್ಲಿಗೆ ಬಂದ್ರೆ ಎಲ್ಲ ಹಾಳಾದಂಗೆ ಲೆಕ್ಕ. ಅಯ್ಯೋ ಅಕ್ಕ, ನಾವು ಈಗ ತಾನೇ ಹಾಗೆ ಅನ್ಕೊಂತಿದ್ವಿ. ಅವಳು
ಮತ್ತೆ ವಾಪಸ್ ಬಂದ್ಬಿಡ್ತಾಳ. ಅಯ್ಯಯ್ಯೋ, ಎಲ್ಲ ನಮ್ಮ ಕರ್ಮ. ಅಯ್ಯೋ ಅಕ್ಕ, ಸುಮ್ಮನೆ ಇರಿ. ಮೊದಲೇ ಆ ಕೌಸಲ್ಯಂಗೆ ಲೀಲನ್ ಕಂಡ್ರೆ ಆಗೋದಿಲ್ಲ. ಲಾಸ್ಟ್ ಟೈಮು ಅವಳು ಮಾಡಿದ ತಪ್ಪಿಗೆ ಮನೆ ಒಳಗಡೆನೂ ಸೇರಿಸ್ಲಿಲ್ಲ, ರಾತ್ರಿ ಎಲ್ಲ ಆಚೆನೆ ನಿಲ್ಸಿದ್ರು. ಅಂಥದ್ರಲ್ಲಿ ಇಷ್ಟೆಲ್ಲ ಆದ್ಮೇಲೆ ಕೌಸಲ್ಯ ಲೀಲನ ಸುಮ್ಮನೆ ಬಿಟ್ಬಿಡ್ತಾರಾ? ಖಂಡಿತ ಬಿಡಲ್ಲ. ಆ ಲೀಲಾಗೆ ಅವಳು ಮಲ್ತಾಯಿ ಕೌಸಲ್ಯ ಉಗಿದು ಆಚೆಗೆ ಹಾಕ್ತಾಳೆ. ನೋಡ್ತಾ ಅಲ್ಲಿ ನೆಲೆ ಇಲ್ದೆ ಇಲ್ಲಿ ಬರಕ್ಕಾಗ್ದೆ ಆ ದೇವ್ರೇ ಗತಿ ಅಂತ ಲೀಲಾ ಈ ಪ್ರಪಂಚನೇ ಬಿಟ್ಟು ಹೋಗ್ತಾಳೆ. ಅದೊಂದೇ ದಾರಿ ಅವಳಿಗೆ, ಬೇರೆ ದಾರಿನೇ ಇಲ್ಲ. ರಾಮ್ ಲೀಲಾ ಸಿಕ್ಬಿಟ್ಲು ಕಣೋ. ಅಪ್ಪ, ನನ್ನ ಮನೆಗೆ ಹೋಗ್ತೀನಪ್ಪ, ಪ್ಲೀಸ್ ನಂಗೆ ಒತ್ತಾಯ ಮಾಡಬೇಡ. ಲೀಲಾ, ನೀನು ಆ ಮನೆ ಬಿಟ್ಟು ಬಂದಿದೀಯ ಅಂತ ನಂಗೆ ಗೊತ್ತು ಮರಿ. ಇಲ್ಲಿ ಅಮ್ಮ ಏನು ಹೇಳ್ತಾಳೋ ಅನ್ನೋ ಭಯದಲ್ಲಿ ಆ ಮನೆಗೆ ಹೋಗ್ತೀನಿ ಅಂತ ಇದೆಯಾ? ನಾನಿದ್ದೀನಲ್ಲ, ಎಲ್ಲ ಸರಿಯಾಗುತ್ತೆ ಬಾ. ಅಪ್ಪ, ನನ್ನ ಮನೆ ಒಳಗೆ ಬಂದರೆ ಅಮ್ಮಂಗೆ ಇಷ್ಟ ಆಗಲ್ಲ, ಅವಳು ಬೇಜಾರು ಮಾಡ್ಕೋತಾಳೆ. ನಿಮ್ಮ ಅಮ್ಮನ ಬಗ್ಗೆ ನಿನಗೆ ಗೊತ್ತಲ್ಲ ಮರಿ, ಒಂದೊಂದ್ಸಲ ಒಂದೊಂದು ರೀತಿ ಇರ್ತಾಳೆ. ಅದಕ್ಕೆಲ್ಲ ಹೆದರ್ಕೊಂಡು ಕೂತ್ರೆ ಆಗತ್ತಾ? ನೋಡ್ತಾ ಇರು, ನಿನ್ನ ನೋಡಿದ ತಕ್ಷಣ ಲೀಲಾ ಅಂತ ಬಂದು ತಬ್ಕೊಂಡ್ಬಿಡ್ತಾಳೆ. ಬಾ. ಅಕ್ಕ, ಎಲ್ಲಿ ಹೋಗಿದೆ ಅಕ್ಕ ನೀನು? ನಾನು ಒಬ್ಬ ಎಷ್ಟು ಗಾಬರಿ ಆಗಿದ್ವಿ ಗೊತ್ತಾ? ಬಾ ಬಾ ಒಳಗೆ. ನಾಯಿ ನರಿಗಳನ್ನೆಲ್ಲ ಅಲ್ಲೇ ಬಿಟ್ಟು ನಿಮ್ಮ ಅಪ್ಪನ್ ಮಾತ್ರ ಒಳಗಡೆ ಬರೋದಕ್ಕೆ ಹೇಳು. ಎಲ್ಲೋ ಕೈ ತಪ್ಪು ಹೋಗ್ಬಿಟ್ಲ ಅದನ್ನ ಸೊಸೆ. ಅದಕ್ಕೆ ನಾನೇ ಕಾರಣ ಆಗ್ಬಿಟ್ನ ಅಂತ ತುಂಬ ನೊಂದ್ಕೊಂಡ್ಬಿಟ್ಟಿದ್ದೆ ರಾಮ್. ಸದ್ಯ ದೇವ್ರ ದಯೆ, ನನ್ನ ಸೊಸೆ ಸಿಕ್ಬಿಟ್ಲು. ಈ ಮನೆ ಜ್ಯೋತಿ ಉಳಿತು ರಾಮ್. ಅಮ್ಮ, ಏನಾಗಿದೆ ನಿಂಗೆ? ಅಕ್ಕ ಯಾವ ಸ್ಥಿತಿಲಿ ಇಲ್ಲಿ ಬಂದಿದ್ದಾಳೆ ಅಂತ ಗೊತ್ತಿದ್ರು ಈ ತರ ಹಠ ಮಾಡ್ತಿದ್ಯಲ್ಲ. ಕೌಸಲ್ಯ ಅಂದ್ರೇನೆ ಹಠ ಕಣೆ. ನಾನು ಒಂದ್ಸಲ ಹಠ ಹಿಡಿದ್ರೆ ಅದಾಗೋವರೆಗೂ ಬಿಡೋದಿಲ್ಲ. ನನಗೆ ನನ್ನ ಮನೆ ಮುಖ್ಯ, ನನ್ನ ಸಂಸಾರ ಮುಖ್ಯ, ನನ್ನ ಮಗಳಷ್ಟೇ ಮುಖ್ಯ. ಸೌತಿ ಮಗಳನ್ನ ಸಾಕೋ ದರ್ದು ಯಾವತ್ತೂ ಹೊರಟೋಯ್ತು. ಬಾಯಿ ಮುಚ್ಕೊಂಡು ನಿಮ್ಮ ಅಪ್ಪನ ಒಳಗಡೆ ಬರೋದಕ್ಕೆ ಹೇಳು. ಅಮ್ಮ, ಇಷ್ಟು ದಿನ ಏನೋ ಬಾಯಿ ಚಟಕ್ ಬೈತ್ಯಾ? ನಿನ್ ಮನ್ಸಿಂದ ಕೆಟ್ಟವಳಲ್ಲ ಅಂದ್ಕೊಂಡಿದ್ದೆ, ಆದ್ರೆ ಇವತ್ತು ಪ್ರೂವ್ ಮಾಡ್ಬಿಟ್ಟೆ ಅಮ್ಮ. ಛೇ, ಅದೇನೇ ಆಗ್ಲಿ, ಅಕ್ಕನ್ನ ಇವತ್ತು ಒಳಗಡೆ ಕರ್ದೇ ಕರಿತೀನಿ. ಅಕ್ಕ ಇಲ್ಲೇ ಇರ್ತಾಳೆ. ಬಾಕ ನೀನು ಒಳಗಡೆ. ಓ, ನನ್ ಮೇಲೆ ಹೇಗ್ ಸವಾರಿ ಮಾಡೋದಂತ ಹೇಳ್ಕೊಟ್ಟಿದ್ದಾಳ ಈ ಮನೆ ಹಳ್ಳಿ. ಗಂಡನ್ ಮನೆ ಹಾಳು ಮಾಡಿದ್ ಸಾಲ್ದು ಅಂತ ಇಲ್ಲೂ ಬಂದು ಒಕ್ಕರಿಸ್ಕೊಂಡಿದ್ದಾಳ ಈ ಮನೆ ಹಾಳು ಮಾಡೋದಕ್ಕೆ. ಆಯ್ತು ಕಣೆ, ಏನ್ ಮಾಡ್ಬೇಕು ಅಂತ ನಂಗೂ ಚೆನ್ನಾಗ್ ಗೊತ್ತು. ಲೀಲಾ ಬಗ್ಗೆ ನಾನು ತುಂಬ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ ಕಣೋ. ಅವಳು ಈ ಥರ ಎಲ್ಲ ಮಾಡಬಹುದಾ ಅಂತ ಒಂದು ಕ್ಷಣಕ್ಕಾದರೂ ಯೋಚನೆ ಮಾಡಲಿಲ್ವ ನಾನು? ತುಂಬ ಸ್ವಾರ್ಥಿ ಆಗಿಬಿಟ್ಟೆ. ಪಾಪ, ಅವಳ ಮನಸ್ಸನ್ನು ತುಂಬ ನೋಯಿಸ್ಬಿಟ್ಟೆ. ಆದರೆ ಇವತ್ತಿನ ಘಟನೆ ನಡೆದ ಮೇಲೆ ಅವಳು ಸಿಕ್ಕಿದ್ದೆ ಒಂದು ಪವಾಡ ಕಣೋ. ಲೀಲಾ ಸಿಕ್ಲಲ್ಲ, ಇನ್ಮೇಲೆ ಈ ಮನೆ ತುಂಬ ತುಂಬ ಚೆನ್ನಾಗಾಗುತ್ತೆ. ಅವಳು ಈ ಮನೆ ದೀಪ ಕಣೋ.
ಈ ಮನೆ ಬೆಳಕು, ಅವಳೇ ಈ ಮನೆ. ಸಾಕು, ಇನ್ನು ಅವಳ ಹೆಸರು ಈ ಮನೇಲಿ ಕೇಳ್ಕೊಡ್ತು. ಅವಳ ವಿಷಯದಲ್ಲಿ ಹೇಳಿರೋದು ನೀನು. ಎಷ್ಟು ಸಲ ನೀನು ಹೇಳಿದ್ಯಾ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಅವಳ ಹತ್ರ ಮಾತಾಡಿದ್ದೆ. ಈಗ ಮತ್ತೆ ನೀನು ಬಂದು ಅದನ್ನು ಹೇಳ್ತಿದ್ಯಾ ಅಂದ್ರೆ ನಾನು ಎಡೋದಕ್ಕೆ, ನಾನು ನೊಂದ್ಕೊಳ್ಳೋದಕ್ಕೆ ನೀನು ಕಾರಣ ಆಗ್ತಿದ್ಯಾ ಅಂತ. ಅವಳ ವಿಷಯ ಎಲ್ಲಿಗೆ ಬಿಟ್ಬಿಡಮ್ಮ ಪ್ಲೀಸ್. ಅಯ್ಯೋ ಬಿಡಕ್ಕ, ನೀನು ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡ. ಅಪ್ಪ, ಅಕ್ಕನ ಕರ್ಕೊಂಡು ಒಳಗೆ ಬನ್ನಿ. ಅಲ್ಲೇ ನಿಂತ್ಕೊಳೆ. ಹತ್ರ ಬಂದ್ರೆ ಬೆಂಕಿ ಹಚ್ಕೊಂಡ್ಬಿಡ್ತೀನಿ. ಕೌಸಲ್ಯ, ಯಾಕೆ ಹೀಗೆ ಮಾಡ್ತಾ ಇದೀಯಾ? ಅಪ್ಪ ಪ್ಲೀಸ್ ಅಪ್ಪ, ನಂಗೆ ಒತ್ತಾಯ ಮಾಡ್ಬೇಡ. ನನ್ನ ದಾರಿನ ನೋಡ್ಕೋತೀನಿ. ಈಗಾಗಲೇ ನನ್ನಿಂದ ಗಂಡನ ಮನೆಗೆ ಕಳಂಕ ಬಂದ್ಬಿಟ್ಟಿದೆ. ಮನೆ ಒಳಗ್ ಬಂದ್ರೆ ತವ್ರ ಮನೆಗೂ ಕಳಂಕ ಬಂದ್ಬಿಡುತ್ತೆ ಅಪ್ಪ. ಹೆಣ್ಮಗಳಿಂದ ತವ್ರ ಮನೆ ಆಗ್ಲಿ, ಸೊಸೆಯಿಂದ ಗಂಡನ ಮನೆ ಆಗ್ಲಿ ಹಾಳಾಗ್ಬಾರ್ದು, ಉದ್ಧಾರ ಆಗ್ಬೇಕು. ದಯವಿಟ್ಟು ನನಗೆ ಒತ್ತಾಯ ಮಾಡ್ಬೇಡ ಅಪ್ಪ. ನನ್ನ ದಾರಿನ ನಾನು ನೋಡ್ಕೋತೀನಿ. ಅಮ್ಮ, ನೀನೇನು ಮಾಡ್ಕೋಬೇಡ ಅಮ್ಮ. ನಾನು ಒಳಗಡೆ ಬರಲ್ಲ. ಇಲ್ಲಿ ನಾನು ಆಚೆ ಹೋಗ್ತೀನಿ. ನೀವು 3 ಜನ ಚೆನ್ನಾಗಿರಿ. ಏಯ್, ನಿನ್ ಬಣ್ಣದ್ ಮಾತಾಡಿ ಇವ್ರನ್ನೆಲ್ಲ ಮರಳು ಮಾಡಿದ ಹಾಗೆ ಈ ಕೌಸಲ್ಯನ ಮರಳು ಮಾಡೋದಕ್ಕಾಗಲ್ಲ. ನಿನ್ ನಾಟಕ ಎಲ್ಲ ನನ್ನ ಹತ್ರ ನಡೆಯಲ್ಲ. ನೀನ್ ಇಲ್ಲಿಂದ ಹೋದ್ರೇನೆ ಇದೆಲ್ಲ ನಿಲ್ಲೋದು. ಅಮ್ಮ, ಏನಾಗಿದೆ ನಿಂಗೆ? ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಹುಚ್ಚಿ, ಇವಳೆ ಕಣೆ ನಿನ್ ಜೀವನನ ಹಾಳು ಮಾಡಿರೋದು. ಮತ್ತೆ ಅಕ್ಕ ಅಕ್ಕ ಅಂತ ಅವಳು ಹಿಂದೆ ಹೋಗ್ತಾ ಇದೆಯಲ್ಲ, ಅವಳೇನಾರು ಬಂದು ಈ ಮನೇಲಿ ಕೂತ್ರೆ ಅಕ್ಕ ಗಂಡನ್ ಬಿಟ್ಟು ಬಂದಿದ್ದಾಳೆ, ನಿನ್ ತಂಗಿದು ಇನ್ಯಾವ ಕತೆನೋ ಅಂತ ನಿನಗ್ ಬರ್ಬೇಕಾಗಿರೋ ಗಂಡುಗಳು ಬರಲ್ಲ ಕಣೆ. ಗಂಡನ್ ಮನೇಲಿ ಇದ್ಕೊಂಡೆ ನಿನ್ ಜೀವನನ ನಾಶ ಮಾಡಿರೋಳು ನಿನ್ ತವ್ರ ಮನೆಗ್ ಬಂದ್ರೆ ಸರ್ವನಾಶ ಮಾಡ್ಬಿಡ್ತಾಳೆ. ಅರ್ಥ ಮಾಡ್ಕೊಳೆ. ಸರಿ, ನನ್ಗೋಸ್ಕರ ಅಕ್ಕ ಇಲ್ಲಿರ್ಬಾರ್ದು ಅಂತ ಹೇಳ್ತಿದ್ಯಾ ಅಲ್ವಾ? ನನ್ನ ಮೇಲಷ್ಟು ಪ್ರೀತಿ ಇದ್ರೆ 1 ನಿಮಿಷ ತಡಿ, ಬಂದೆ. ನಾನು ನನ್ನ ಸೊಸೆ ಬಗ್ಗೆ ಮಾತಾಡಬಾರ್ದ? ನಿನ್ನೆವರೆಗೂ ನಾನು ಅವಳ ಮೇಲೆ ಕೋಪ ಮಾಡ್ಕೊಂಡಿದ್ದೆ. ನನ್ನನ್ನೇ ಬದಲಾಯಿಸ್ಬಿಟ್ಟಿದ್ದಾನೆ ದೇವರು. ಇನ್ನು ನಿನ್ನನ್ನು ಬದಲಾಯಿಸ್ದೇ ಇರ್ತಾನ? ನಿನ್ನನ್ನು ಮಾತ್ರ ಅಲ್ಲ ಕಣೋ, ಲೀಲಾ ಅನ್ಕೊಂಡ್ರೆ ಯಾರ್ಯಾರಿಗೆ ಆಗಲ್ವೋ ಅವರೆಲ್ಲರನ್ನೂ ಬದಲಾಯಿಸ್ತಾನೆ. ಆದಷ್ಟು ಬೇಗ ಬದಲಾಯಿಸ್ತಾನೆ, ನೋಡ್ತಾ ಇರು. ಚುಕ್ಕಿ, ಪ್ಲೀಸ್ ಕಣೆ, ಈ ತರ ಎಲ್ಲ ಮಾಡ್ಕೋಬೇಡ ಪ್ಲೀಸ್. ಅಪ್ಪ, ನಾನೇನ್ ಕೇಳ್ದೆ ತಾನೆ, ಒತ್ತಾಯ ಮಾಡಿ ಕರ್ಕೊಂಡ್ ಬರ್ಬೇಡ ಅಂತ. ನೋಡ್ದ್ಯಾ ಏನಾಗ್ತಿದೆ ಅಂತ? ಚುಕ್ಕಿ ಪ್ಲೀಸ್ ಕಣೆ, ಏನು ಮಾಡ್ಕೋಬೇಡ. ನಿಮ್ಮಿಬ್ರಲ್ಲಿ ಒಬ್ರಿಗೆ ಏನಾದ್ರೂ ಆದ್ರೆ ತುಂಬಾ ನೋವಾಗುತ್ತೆ ಕಣೆ. ಯಾರನ್ನೂ ಕಳ್ಕೊಳಕ್ ಇಷ್ಟ ಇಲ್ಲ, ಅರ್ಥ ಮಾಡ್ಕೊ. ಅದನ್ನ ಮೊದಲು ಕೆಳಗಡೆ ಇಳಿಸು.
ನೀವೇನು ಮಾಡ್ಕೋಬೇಡಿ, ನೀವು ಚೆನ್ನಾಗಿರಿ. ನಾನು ಎಲ್ಲೋ ಒಂದ್ ಕಡೆ ಇರ್ತೀನಿ. ನೀವು 3 ಜನ ಚೆನ್ನಾಗಿರ್ಬೇಕು. ಪ್ಲೀಸ್ ಚುಕ್ಕಿ, ಅರ್ಥ ಮಾಡ್ಕೋ. ಕೆಳಗಿಡು. ಇಲ್ಲ ಅಕ್ಕ, ಇಲ್ಲ, ನಾನು ನೋಡ್ತಾನೆ ಇದ್ದೀನಿ. ಏನ್ ಮಲ್ತಾಯಿ ಆಗ್ಬಿಟ್ರೆ ಎಲ್ಲ ಸ್ವಂತ ಮಗಳಿಗೆ ಮಾಡಿರ್ಬೇಕಾ? ಸೌತಿ ಮಗಳು ಅನ್ನೋ ಪದ ಇಷ್ಟು ವರ್ಷ ಅಮ್ಮನ ಬಾಯಲ್ಲಿ ಬಂದಿರ್ಲಿಲ್ಲ. ಆದ್ರೆ ಈಗ ಮಾತೆತ್ತಿದ್ರೆ ಬರೀ ಅದೇ ಪದ. ಯಾಕೆ? ನಾನ್ ನಿನ್ ಸ್ವಂತ ಮಗಳು ಅನ್ನೋ ಕಾರಣಕ್ಕಲ್ವಾ? ಈಗ ಅಕ್ಕ ಮನೆ ಒಳಗ್ ಬಂದ್ರೆ ನಿನ್ ಸ್ವಂತ ಮಗ್ಳಿಗೆ ತೊಂದರೆ ಆಗುತ್ತೆ ಅಂತ ಇಷ್ಟೆಲ್ಲ ಮಾಡ್ತಿದ್ಯಾ ಅಲ್ವಾ? ನೀನೇನೇ ಕೆಟ್ಟ ಕೆಲಸ ಮಾಡಿದ್ರು ನನ್ ಸ್ವಂತ ಮಗಳಿಗೋಸ್ಕರ ಅಂತ ಮಾತ್ರ ಹೇಳ್ತಿರ್ತೀಯ. ಆ ಪಾಪ ನಿನ್ ಜೊತೆ ನನ್ನನ್ನು ಸುತ್ತಕೊಳ್ಳುತ್ತೆ. ಅಂತ ಕರ್ಮ ನನಗ್ ಬೇಡ ಅಮ್ಮ. ನಾನಿಲ್ಲಿದ್ರೆ ತಾನೆ ನೀನಿಷ್ಟೆಲ್ಲ ಆಡೋದು. ನಾನಿಲ್ಲ ಅಂದ್ರೆ ನೀನ್ ಯಾರಿಗೋಸ್ಕರ ಕೆಟ್ಟೋಳಾಗ್ತೀಯ ನಾನು ನೋಡ್ತೀನಿ. ಅಪ್ಪ, ಅಲ್ಲೇ ನಿಂತ್ಕೊಳ್ಳಿ. ಯಾರಾದ್ರೂ ಹತ್ರ ಬಂದ್ರೆ ಮೈ ಮೇಲೆ ಹಾಕೊಂಡು ಬೆಂಕಿ ಹಚ್ಕೋತೀನಿ. ಯಾಕೆ ಯಾಕೆ ಹೀಗ್ ಮಾಡ್ತಾ ಇದ್ಯಾ? ಇನ್ ಬೆಂಕಿ ಹಚ್ಚಕ್ ಹೊರಟಿರೋದು ನಿನ್ಗಲ್ಲ ಕಡೆ, ಹೆತ್ತು ಹೊಟ್ಟೆಗೆ. ತಮ್ಮಯ್ಯ ಅಂತಿನ ಕಡೆ ಬಿಸಾಕೆ ಅದನ್ನ. ಆಗಲ್ಲಮ್ಮ, ನನ್ ಮಕ್ಕಳು ಸೌತಿ ಮಕ್ಕಳು ಅಂತ ಇರೋ ಯಾವ ಮನೆನೂ ಉದ್ಧಾರ ಆಗಲ್ಲ. ನಿನ್ನಿಂದನೇ ಇವತ್ತಿಷ್ಟೆಲ್ಲ ಆಗ್ತಿರೋದು.